ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಹುನಿರೀಕ್ಷೆಯ ರಾಜಧಾನಿ ದೆಹಲಿ ಎಲೆಕ್ಷನ್ ಇನ್ನೇನು 10 ದಿನಗಳಷ್ಟೇ ಬಾಕಿ ಇರೋದು. ಮೋದಿ ವರ್ಸಸ್ ಕೇಜ್ರಿವಾಲ್ ಅನ್ನುವಂಥ ರಣರಂಗ ಅಲ್ಲಿ ರೆಡಿಯಾಗೇ ಬಿಟ್ಟಿದೆ. ಅಷ್ಟು ತೀವ್ರ ಜಟಾಪಟಿ ನಡೆಯುವಂಥ ಸಾಧ್ಯತೆ ಇದೆ. ಯಾಕಂದರೆ 3 ದಶಕಗಳಿಂದ BJPಗೆ ಅಲ್ಲಿ ಏನೂ ಸಿಕ್ಕಿಲ್ಲ. ಅಂದರೆ ಕಾಂಗ್ರೆಸ್ ಅಂತೂ 0 ಸುತ್ಕೊಂಡು ಬಂದಿದೆ. BJP ಪ್ರಯತ್ನ ಸಫಲವಾಗಿಲ್ಲ. ಆಮ್ ಆದ್ಮಿಯ ಮತ್ತೊಂದು ಜಯದ ಪ್ರಯತ್ನಕ್ಕೆ ಅಡ್ಡಗಾಲ ಹಾಕ್ತಾರ ಮೋದಿ? ಅಲ್ಲಿ ನೇರವಾಗಿ ಕೇಜ್ರಿ ವರ್ಸಸ್ ಮೋದಿ ಫೈಟ್ ನಡೀತಿರೋದು. ಹಾಗಾದರೆ ಕಡೆ ಕ್ಷಣದ ರಿಪೋರ್ಟ್ಸ್ ಏನು ಹೇಳ್ತಾ ಇದೆ, ಗ್ರೌಂಡ್ ರಿಪೋರ್ಟ್ ಏನು ಕೊಡ್ತಾ ಇದೆ, ವಿವಿಧ ಪ್ರತಿಷ್ಠಿತ ಸರ್ವೆ ಸಮೀಕ್ಷೆಗಳ ರಿಪೋರ್ಟನ್ನು ಇಡ್ತೀವಿ. ಅದರ ಜೊತೆಗೆ ಯೋಗಿ ಆದಿತ್ಯನಾಥ್ ಅವರು ಕೇಜ್ರಿಗೆ ಸೆಡ್ ಹೊಡೆದಿದ್ದಾರೆ. ಅಲ್ಲಿನ ವಾಸ್ತವ ಏನು ಅನ್ನೋದನ್ನು ದೇಶದ ಮುಂದೆ ತೆರೆದಿಡುವ ಮೂಲಕ ಜಟಾಪಟಿ ಕೆಸರು ಚಾಟ ತೀವ್ರ ಸ್ವರೂಪಕ್ಕೆ ಹೋಗಿದೆ. ಈಗ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ದೆಹಲಿ ಚುನಾವಣೆ ಒಂದು ಗ್ಯಾರಂಟಿಗಳ ಮಹಾಪುರ. ಅಲ್ಲಿ ಎಲ್ಲ ಪಕ್ಷಗಳಿಂದ ಪೈಪೋಟಿಗೆ ಬಿದ್ದವರಂತೆ ಈ ಗ್ಯಾರಂಟಿ ಯೋಜನೆಗಳು ಘೋಷಣೆ ಆಗಿರುವುದು. ಕಾಂಗ್ರೆಸ್ ಕೂಡ ಭರ್ಜರಿ ಘೋಷಣೆಗಳನ್ನು ಮೊಳಗಿಸಿದೆ. ಕೇಜ್ರಿವಾಲ್ ನಾವು ಏನು ಆಲ್ರೆಡಿ ಕೊಡ್ತಾ ಇದ್ವಿ, ಎಲ್ರಿಗಿಂತ ಮೊದಲು ಶುರು ಮಾಡಿದ್ದೆ ನಾವು ದೇಶದಲ್ಲಿ, ಅದರ ಜೊತೆಗೆ ಇನ್ನಷ್ಟು ಸೇರಿಸ್ಕೊಡ್ತೀವಿ ಆಯ್ಕೆ ಆದರೆ ಅಂತ ಘೋಷಿಸಿದ್ದಾರೆ. ಇಬ್ಬರಿಗೂ ಸೆಡ್ ಹೊಡೆಯೋ ರೀತಿಯಲ್ಲಿ BJP ಕೂಡ ಭರ್ಜರಿ ಘೋಷಣೆಗಳನ್ನು ಮಾಡಿದೆ. ಪ್ರಮುಖವಾಗಿ ಅಲ್ಲಿ ದೊಡ್ಡ ಮಟ್ಟದ ವೋಟರ್ಸ್ ಆಗಿರುವಂತಹ ಸ್ಲಮ್ ನಿವಾಸಿಗಳಿಗೆ ಮನೆಯ ಆಫರು, ಮತ್ತು ಸಹಜವಾಗಿ ಈಗ ಎಲ್ಲ ಕಡೆ ಎಲ್ಲ ಎಲೆಕ್ಷನಲ್ಲೂ ಮಹಿಳೆಯರಿಗೆ ತಿಂಗಳಿಷ್ಟು 2,500 ಘೋಷಣೆ, ಅದು ಬೇರೆ ಗಮನ ಸೆಳೀತಾ ಇದೆ. ಬಹಳಷ್ಟು ಇಂತಹ ಘೋಷಣೆಗಳಿವೆ. ಈಗ ಕಡೆ ಕ್ಷಣದಲ್ಲಿ 10 ದಿನಗಳಷ್ಟೇ ಬಾಕಿ ಉಳ್ಕೊಂಡಿರೋ ಹೊತ್ತಲ್ಲಿ ಪ್ರಚಾರದ ಬಿಸಿ ಎಲ್ಲ ಪಕ್ಷಗಳಿಂದ ಜೋರಾಗಿರೋ ಹೊತ್ತಲ್ಲಿ ಏನು ಹೇಳ್ತಾ ಇದೆ? ಹಾಗಾದರೆ ಗ್ರೌಂಡ್ ರಿಪೋರ್ಟ್ ನೋಡಿ. ಫಲೋಡಿ ಸಟ್ಟಾ ಬಜಾರ್ ಮತ್ತು ಬೇರೆ ಬೇರೆ ಸಟ್ಟಾ ಬಜಾರ್ಗಳ ಸಮೀಕ್ಷೆ ಸದ್ಯಕ್ಕೆ ಏನು ಕೊಡ್ತಾ ಇರೋದು? ಮಹಾದೇವ್ ಸಟ್ಟಾ ಬಜಾರ್, ಫಲೋಡಿ ಸಟ್ಟಾ ಬಜಾರ್, ಹಾಗೆ ಇನ್ನೊಂದು ಪ್ರತಿಷ್ಠಿತ ಸಮೀಕ್ಷೆ ಸಿ ವೋಟರ್ ಸಮೀಕ್ಷೆ. ಈ 3 ಸಮೀಕ್ಷೆಗಳ ಪ್ರಕಾರ ಸದ್ಯ ಯಾರ ಮುನ್ನಡೆ ಕಾಣಿಸ್ತಾ ಇರೋದು ಡೆಲ್ಲಿಯಲ್ಲಿ? ಸಿ ವೋಟರ್ ಸಮೀಕ್ಷೆ ಪ್ರಕಾರ 51% ವೋಟರ್ಸು ಆಮ್ ಆದ್ಮಿ ಪರವಾಗಿದ್ದಾರೆ. ಆದರೆ 41% BJP ಪರವಾಗಿಯೂ ಇದ್ದಾರೆ. ಅಲ್ಲಿ ಸರ್ಕಾರ ಬದಲಾವಣೆ ಆಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿರೋರು 41% ಜನ. ಸೊ ಇದುವರೆಗೆ ಬಂದಿರೋ ಸಮೀಕ್ಷೆಗಳೆಲ್ಲ BJP ನೆಕ್ ಟು ನೆಕ್ ಫೈಟ್ ಕೊಡಬಹುದು ಆಮ್ ಆದ್ಮಿಗೆ. ಒಂದು ಹೆಜ್ಜೆ ಆಮ್ ಆದ್ಮಿ ಮುಂದೆ ಇದ್ದರೂ ಕೂಡ BJP ಫೈಟ್ ಕೊಡುತ್ತೆ. ಸೊ ಏನು ಬೇಕಾದರೂ ಆಗಬಹುದು. ಹರಿಯಾಣದಲ್ಲಿ ಆಯ್ತಲ್ಲ ಹಾಗೆ ಅನ್ನೋ ಲೆಕ್ಕಾಚಾರವು ಕಂಡು ಬರ್ತಿದೆ. ಸಿ ವೋಟರ್ ಆಮ್ ಆದ್ಮಿಗೆ ಫೇವರಬಲ್ ಆಗಿದೆ ಕಂಡೀಷನ್ ಅಂತ ಹೇಳ್ತಿದೆ. ಆದರೆ BJP ಏನು ತುಂಬ ಹಿಂದೆ ಬಿದ್ದಿಲ್ಲ ಅನ್ನೋದನ್ನು ಹೇಳ್ತಾ ಇರೋದು ಶೇಕಡವಾರು ಸಮೀಕ್ಷೆಯಲ್ಲಿ. ಫಲೋಡಿ ಸಟ್ಟಾ ಬಜಾರ್, ಮಹಾದೇವ್ ಸಟ್ಟಾ ಬಜಾರ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಫಲೋಡಿ ಸಟ್ಟಾ ಬಜಾರ್ ಸ್ವಲ್ಪ ರಿವೈಸ್ಡ್ ನಂಬರನ್ನು ಕೊಟ್ಟಿರೋದು. ಕಳೆದ ವಾರ ಕೊಟ್ಟಿದ್ದ ನಂಬರ್ಗಿಂತ ಸ್ವಲ್ಪ ಬದಲಾದ ಸ್ವರೂಪದಲ್ಲಿ ನಂಬರ್ ಹೊರಬಿದ್ದಿದೆ. 39ರಿಂದ 41 ಸೀಟು, 60ರ ಆಸುಪಾಸಲ್ಲಿ ಏನು ಆಮ್ ಆದ್ಮಿ ಪರ್ಫಾರ್ಮೆನ್ಸ್ ಮಾಡಿತ್ತು ಅದು ತುಂಬಾ ಡಿಪ್ ಆಗುತ್ತೆ. 40ರ ತನಕ ಮ್ಯಾಕ್ಸಿಮಮ್ ಗೆಲ್ಲಬಹುದು. ಇನ್ನು BJPಗೆ ಫಲೋಡಿ ಸಟ್ಟಾ ಬಜಾರ್ ಕೊಡ್ತಿರೋದು ಮ್ಯಾಕ್ಸಿಮಮ್ 31 ಸೀಟ್ ತನಕನೂ ಗೆಲ್ಲೋಕೆ ಅವಕಾಶ ಇದೆ. ಈಗ 4-5 ಸೀಟು ಮ್ಯಾಜಿಕ್ ನಂಬರ್ಗೆ ಕೊರತೆ ಇದೆ. ಆದರೆ ತುಂಬ ಹಿಂದೆ ಬಿದ್ದಿಲ್ಲ. 29ರಿಂದ 31 ಸೀಟ್ ತನಕನೂ BJPಗೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದು, ಮತ್ತೊಮ್ಮೆ ಈ ಸಮೀಕ್ಷೆಯಲ್ಲಿಯೂ ಆಮ್ ಆದ್ಮಿಗೆ BJP ಫೈಟ್ ಕೊಡುತ್ತೆ ಅನ್ನೋದನ್ನು ಕ್ಲಿಯರ್ ಆಗಿ ಹೇಳ್ತಾ ಇದ್ದು, ಕಾಂಗ್ರೆಸ್ನ ಬಗ್ಗೆ ಇವ್ರ ನಂಬರೇ ಹೇಳ್ತಾ ಇಲ್ಲ. ಸೊ 0 ಸುತ್ತಬಹುದು, ಇಲ್ಲ 1-2 ಸೀಟ್ ಗಳಿಸಿದ್ರೆ ಹೆಚ್ಚು ಅನ್ನೋ ಥರ ಪರಿಸ್ಥಿತಿ ಇದೆ. ಮಹಾದೇವ್ ಸಟ್ಟಾ ಬಜಾರ್ ಕೂಡ ಇದೇ ರೀತಿಯ ಅಂಕಿಅಂಶಗಳನ್ನು ಕೊಡ್ತಾ ಇದೆ. ಆಮ್ ಆದ್ಮಿ ಸದ್ಯ ಮುಂದೆ ಇರೋದು, ಆದರೆ BJP ಪೈಪೋಟಿ ತುಂಬ ಚೆನ್ನಾಗಿದೆ ಅಂತ. ಸೊ ಬಹುತೇಕ ಕಡೆಗಳಲ್ಲಿ ನಿರೀಕ್ಷೆ ಇದ್ದಲ್ಲಿ, ನಿರೀಕ್ಷೆ ಇಲ್ಲದೆ ಇರುವಲ್ಲಿ ಇತ್ತೀಚೆಗೆ ವಿಧಾನಸಭಾ ಚುನಾವಣೆಗಳಲ್ಲಿ BJP ಬಾಚಿಕೊಂಡು ಬರ್ತಿದೆ. ಮಹಾರಾಷ್ಟ್ರದಲ್ಲಿ ಆ ಪರಿ ಬಹುಮತ ಬರಬಹುದು ಅಂತ ನಿರೀಕ್ಷೆ ಇರಲಿಲ್ಲ, ಭರ್ಜರಿಯಾಗಿ ಗೆದ್ದುಕೊಳ್ತು. ಹರಿಯಾಣ ಗೆಲ್ತಾರೆ ಅನ್ನುವಂಥ ಪ್ರೆಡಿಕ್ಷನನ್ನು ಯಾರೂ ಮಾಡಿರಲಿಲ್ಲ. ಕಾಂಗ್ರೆಸ್ಸೇ ಗೆಲ್ಲೋದು ಅಂತ ಬಹುತೇಕ ಎಲ್ಲ ಅಷ್ಟಕ್ಕಷ್ಟು ಸಮೀಕ್ಷೆಗಳು ಹೇಳಿದ್ವು. ಆದರೆ ತಲೆ ಕೆಳಗಾಯಿತು. ಕಾಂಗ್ರೆಸ್ಸಲ್ಲಿ ಸೋಲ್ಬೇಕಾಯಿತು, BJP ಅಲ್ಲಿ ಭರ್ಜರಿ ಸಾಧನೆಯನ್ನು ಮಾಡಿದ್ದಾಯಿತು. ಸೊ ಈಗ ಡೆಲ್ಲಿಯಲ್ಲಿ ಅಂಥದ್ದೇನಾದರೂ ಕಡೆ ಕ್ಷಣದ ಗೇಮ್ ಚೇಂಜ್ ಮಾಡುತ್ತಾ BJP ಅನ್ನೋದ್ರ ಸುತ್ತ ಎಲ್ಲ ಸಮೀಕ್ಷೆಗಳು ಬೆಳಕು ಚೆಲ್ಲುತ್ತಿವೆ. ಯಾಕಂದರೆ ರಿಪೋರ್ಟ್ ನೋಡಿದ್ರೆ BJP ಅಲ್ಲಿ ಆಮ್ ಆದ್ಮಿಗೆ ಪೈಪೋಟಿ ಕೊಡ್ತಿರೋದಂತೂ ಹೌದು. ಮಧ್ಯೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತ ಕೇಳಿದ್ರೆ, ಕಾಂಗ್ರೆಸ್ ಎಷ್ಟು ಪರ್ಫಾರ್ಮ್ ಮಾಡುತ್ತೆ? ಸೀಟ್ ಅಂತ ನೋಡೋದಕ್ಕೆ ಹೋದರೆ ಹೆಚ್ಚು ಗೆಲ್ಲೋ ಅವಕಾಶ ಇಲ್ಲ ಕಾಂಗ್ರೆಸ್ಗೆ. 1-2 ಸಿಂಗಲ್ ಡಿಜಿಟಲ್ಲೇ ಸಿಕ್ಕಿದ್ರೆ ಹೆಚ್ಚು. ಆದರೆ ಅವರು ಎಷ್ಟು ವೋಟ್ ಶೇರನ್ನು ಬಾಚ್ತಾರೆ ಅನ್ನೋದ್ರ ಮೇಲೆ, ಆಮ್ ಆದ್ಮಿ ಮತಗಳನ್ನು ಎಷ್ಟು ಸೆಳೀತಾರೆ, ವಿಭಜಿಸ್ತಾರೆ ಅನ್ನೋದ್ರ ಮೇಲೆ BJPಯ ಗೆಲುವು ಆಧಾರಿತವಾಗಿದೆ.
ಕಾಂಗ್ರೆಸ್ ಈಗ ಬಿಜೆಪಿ ಬಗ್ಗೆ ತಲೆಗೆಡಿಸ್ಕೊಳ್ತಿಲ್ಲ. ಅಲ್ಲಿ ಕೇಜ್ರಿವಾಲ್ ವಿರುದ್ಧ ಮುಗಿಬಿದ್ದಿರೋದು ಕಾಂಗ್ರೆಸ್ನ ಗ್ಯಾರಂಟಿಗಳು ವರ್ಕೌಟ್ ಆದರೆ ಕಾಂಗ್ರೆಸ್ ಈಗ ಆಮ್ ಆದ್ಮಿ ಸುಳ್ಳು ಹೇಳೋ ಪಕ್ಷ, ಡೆಲ್ಲಿಯನ್ನು ಯಾವ ರೀತಿ ಪೊಲ್ಯೂಟೆಡ್ ಗಾರ್ಬೇಜ್ ಸಿಟಿ ಮಾಡಿದೆ ಅಂತ ರಿಯಾಲಿಟಿ ಚೆಕ್ ನಡೆಸಿ ಒಂದೊಂದು ಚರಂಡಿ ರಾಹುಲ್ ಗಾಂಧಿ ಅವರೇ ತೋರಿಸ್ತಿದ್ದಾರೆ. ನೋಡಿ ಇಲ್ಲಿ ಏನು ಪರಿಸ್ಥಿತಿ ಆಗಿದೆ, ನದಿನ ಚರಂಡಿನ ಗೊತ್ತಾಗ್ತಿಲ್ಲ, ಯಮುನೆ ಪರಿಸ್ಥಿತಿ ಏನಾಗಿದೆ ಅಂತ ಕಾಂಗ್ರೆಸ್ ಎಕ್ಸ್ಪೋಸ್ ಮಾಡ್ತಿದೆ. ಮತ್ತು ಗ್ಯಾರಂಟಿ ಭರವಸೆಗಳನ್ನು ಕೊಟ್ಟು ಇವ್ರು ಹೆಂಗೆ ಫುಲ್ಫಿಲ್ ಮಾಡಿಲ್ಲ, ಸುಳ್ಳು ಹೇಳಿದ್ದಾರೆ. ಪಂಜಾಬ್ನಲ್ಲಿರಲಿ ಡೆಲ್ಲಿಲಿರಲಿ ಏನಾಗಿದೆ, ಕ್ಲಿನಿಕ್ ಇರಬಹುದು, ಎಜುಕೇಷನ್ ಇರಬಹುದು, ಅಲ್ಲಿ ಪಂಜಾಬಲ್ಲಿ ಡ್ರಗ್ ಮಾಫಿಯಾ ಇರಬಹುದು, ಇದೆಲ್ಲ ಭರವಸೆಗಳು ಸುಳ್ಳಾಗಿವೆ ಅನ್ನೋದನ್ನು ಅಂಕಿಅಂಶಗಳ ಸಮೇತ ಕಾಂಗ್ರೆಸ್ ಆಮ್ ಆದ್ಮಿ ವಿರುದ್ಧ ಈಗ ಅಭಿಯಾನ ಶುರು ಮಾಡಿದೆ. ಇದೆಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್ ಆಗುತ್ತಾ? ಬಿಜೆಪಿಗೆ ಬಿಗ್ ಗಿಫ್ಟ್ ಕೊಡಲಿದ್ದಾರೆ ರಾಹುಲ್ ಗಾಂಧಿ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಈ ರೀತಿ ನೆಕ್ ಟು ನೆಕ್ ಫೈಟ್ ಅಂತ ಗ್ರೌಂಡ್ ರಿಪೋರ್ಟ್ ಇರೋ ಹೊತ್ತಲ್ಲಿ ಕಾಂಗ್ರೆಸ್ ಗೇಮ್ ಚೇಂಜ್ ಮಾಡಬಹುದು ಅನ್ನೋದು ಕುತೂಹಲ. ಈಗ ನೋಡಿ, ಯೋಗಿ ಆದಿತ್ಯನಾಥ್ ಅವರು ಅಖಾಡಕ್ಕಿಳಿದಿರೋದು ಕೇಜ್ರಿವಾಲ್ ವಿರುದ್ಧ 14 ರ್ಯಾಲಿಗಳನ್ನು ಡೆಲ್ಲಿಯಲ್ಲಿ ನಡೆಸಲಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಓಪನ್ ಚಾಲೆಂಜ್ ಮಾಡಿದ್ದಾರೆ. ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ ನಿಮ್ಮ ಆಡಳಿತದಲ್ಲಿ ಯಮುನೆಯನ್ನು ಅತ್ಯಂತ ಗಬ್ಬು ನಾರುವ ಡ್ರೈನೇಜ್ ಮಾಡಿಟ್ಟಿದ್ದೀರಿ. ಸಾಧ್ಯ ಇದೆ, ನಿಮಗೆ ತಾಕತ್ತಿದೆಯಾ? ನಾವು ಅಲ್ಲಿ ಸಂಗಮದಲ್ಲಿ ಹೋಲಿ ಡಿಪ್ ತೊಗೊಂಡಿದ್ದೀವಿ, ಇಡೀ ಕ್ಯಾಬಿನೆಟೇ ಬಂದು ಪ್ರಯಾಗ್ರಾಜಲ್ಲಿ ಮುಳುಗೆದ್ದಿದ್ದೀವಿ. ನಿಮ್ಗೆ ತಾಕತ್ತಿದೆಯಾ? ಯಮುನೆಯ ನೀರಲ್ಲಿ ಒಂದೇ ಒಂದು ಸಲ ಮುಳುಗೇಳುವಂಥ ತಾಕತ್ತಿದೆಯಾ ಕೇಜ್ರಿವಾಲ್ ಅವರೇ? ಅದೇ ನಿಮ್ಮ ಆಡಳಿತಕ್ಕೆ ಸಾಕ್ಷಿ ಅಂತ ಸೆಡ್ ಹೊಡೆದು ಕೇಜ್ರಿವಾಲ್ ಈ ರೀತಿ ಪರಿಸ್ಥಿತಿ ಮಾಡಿಟ್ಟಿದ್ದಾರೆ. ದೆಹಲಿ ಪೊಲ್ಯೂಷನ್, ಜನ ಬದುಕೋಕ್ಕಾಗದ ರೇಂಜಿಗೆ ತಲುಪೋದಕ್ಕೆ ಇವರೇ ಕಾರಣ. ಸೊ ಇದು ಒಳ್ಳೆ ಅವಕಾಶ. ನೋಡಿ, ನಾವು ಉತ್ತರ ಪ್ರದೇಶದಲ್ಲಿ ಹೇಗೆ ಮಾಡಿದ್ದೀವಿ, ನದಿಗಳ ಪರಿಸ್ಥಿತಿ ಹೇಗಿದೆ, ಅಭಿವೃದ್ಧಿ ಹೇಗಿದೆ, ಇವರು ಏನು ಮಾಡಿದ್ದಾರೆ, ಇದೇ ನಿಮಗೆ ಉತ್ತರ ಕೊಡುತ್ತೆ ಅಂತ ದೆಹಲಿಯ ಜನಕ್ಕೆ, ದೇಶದ ಜನಕ್ಕೆ ಸಂದೇಶ ಸಾರಿರೋದು. ಸೊ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ ಡೆಲ್ಲಿ ಚುನಾವಣಾ ಅಖಾಡ. ಕೆಲವು ದಿನಗಳು ಈಗ ಬಾಕಿ ಇರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.